ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋಲಿ ನಾವೀಗ ಟೆಗ್ನಾಮೆಟ್ರಿಕ್ ಚಾಪ್ಟರ್ 5 ಮಾರ್ಕ್ಸ್ ಕ್ವಶನ್ ಫಾರ್ ಪಿ ಯು ಬೋರ್ಡ್ನ ಕಲಿತಾ ಹೋಗೋಣ. ಅದಕ್ಕಿಂತ ಮುಂಚೆ ವಿ ಸಿ ದ ಫಾರ್ಮುಲಾಸ್ ವಿಚ್ ಆರ್ ಇಂಪಾರ್ಟೆಂಟ್. ಸೊ ಫಾರ್ಮುಲಾಸ್ ಈಗಿದೆ. ಇಫ್ ಯು ಟೇಕ್ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ, ಫಾರ್ಮುಲಾ ಏನು ಬರುತ್ತೆ? 2 ಸೈನ್ ಎಕ್ಸ್ ಪ್ಲಸ್ ವೈ ಡಿವೈಡ್ಸ್ 2 ಇಂಟು ಕಾಸ್ ಎಕ್ಸ್ ಮೈನಸ್ ವೈ ಡಿವೈಡ್ಸ್ 2. ಅದೇ ಥರ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಈಸ್ 2 ಕಾಸ್ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಸೈನ್ ಎಕ್ಸ್ ಮೈನಸ್ ವೈ ಬೈ 2. ಹೌ ಯು ರಿಮೆಂಬರ್ ದಿಸ್ ಫಾರ್ಮುಲಾ? ನೋಡಿ, ಸೈನ್ ಪಾಸಿಟಿವ್ ಇತ್ತು ಅಂದರೆ ರೈಟ್ ಸೈಡ್ ಸೈನ್ ಕಾಸ್ ಬರುತ್ತೆ. ಸೈನ್ ನೆಗೆಟಿವ್ ಇತ್ತು ಅಂದರೆ ರೈಟ್ ಸೈಡ್ ಕಾಸ್ ಸೈನ್ ಬರುತ್ತೆ. ದೀಸ್ ಆ್ಯಂಗಲ್ಸ್ ಆರ್ ಸೇಮ್ ಇನ್ ಬೋತ್ ದ ಕೇಸಸ್. ದೀಸ್ ಆ್ಯಂಗಲ್ಸ್ ಆರ್ ಸೇಮ್. ರೈಟ್, ಹೆಂಗೆ ನೆನ್ಪಿಟ್ಕೋಬೇಕು ನಾವೀಗ ಈ ಕ್ವಶನ್ಸನ್ನು? ಸೈನ್ ಪಾಸಿಟಿವ್ ಇತ್ತು ಅಂದರೆ ಇದೇನು ಬರುತ್ತು? ಇಲ್ಲೂ ಕೂಡ ಸೈನ್ ಕಾಸ್ ಬರುತ್ತೆ. ಅದೇ ಸೈನ್ ನೆಗೆಟಿವ್ ಇತ್ತು ಅಂದರೆ ಇಲ್ಲೇನು ಬರುತ್ತೆ? ಕಾಸ್ ಸೈನ್ ಬರುತ್ತೆ. ಈ 2 ವ್ಯಾಲ್ಯೂ ಇದೆಲ್ಲ ಕಾನ್ಸ್ಟೆಂಟ್. ಅದೇ ಥರ ಅಬ್ಸರ್ವ್ ಮಾಡಿ, ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಇತ್ತು ಅಂದರೆ ಈ ಸೈಡ್ ಎರಡೂ ಟರ್ಮು ಕಾಸ್ ಇರುತ್ತೆ. ಮೀನ್ಸ್ ಕಾಸ್ ಪಾಸಿಟಿವ್ ಮೀನ್ಸ್ ಕಾಸ್ ಪಾಸಿಟಿವ್. ಕಾಸ್ ಪಾಸಿಟಿವ್ ಮೀನ್ಸ್ ದಿಸ್ ವಿಲ್ ಬಿ ಕಾಸೇ ಇರುತ್ತೆ. ಅದೇ ಥರ ಕಾಸ್ ನೆಗೆಟಿವ್ ಬಂತು ಅಂದರೆ ಮೈನಸ್ ಸೈನ್ ಬರುತ್ತೆ. Like this, you can remember these 4 formulas. These are important formulas. Now we start solving the questions. So first question will observe ಮಾಡಿ, sin 5x minus 2 sin 3x plus sin x divides cos 5x minus cos x is the question. So ಈ ಕ್ವಶನ್ಗೆ ಈಗ ಸೊಲ್ಯೂಷನ್ ಬೇಕಂದರೆ ನಾನೇನು ಮಾಡ್ತೀನಿ? ಫಸ್ಟ್ ಐ ವಿಲ್ ಟೇಕ್ sin 5x ಪ್ಲಸ್ ಸೈನ್ ಎಕ್ಸ್ನ ಫಸ್ಟ್ ಪಾರ್ಟಾಗಿ ತೊಗೊತೀನಿ, ಮೈನಸ್ 2 ಸೈನ್ 3x ಸೆಕೆಂಡ್ ಪಾರ್ಟಲ್ಲಿ ಇಟ್ಕೊತೀನಿ. ಕಾರಣ ಯಾಕೆ ಅಂದರೆ ಈಸಿಯಾಗಿ ಫಸ್ಟ್ ಎರಡು ಟರ್ಮ್ಗೆ ಫಾರ್ಮುಲಾಸ್ನ ಅಪ್ಲೈ ಮಾಡಬಹುದು. ಡಿನಾಮಿನೇಟರ್ ಸೇಮ್ ಕಾಸ್ 5x ಮೈನಸ್ ಕಾಸ್ ಎಕ್ಸ್. ಸೊ ಫಾರ್ಮುಲಾ ಪ್ರಕಾರ ಇಲ್ಲಿ ಸೈನ್ ಎಕ್ಸ್ ಪಾಸಿಟಿವ್ ಇದೆ. ಸೊ ಸೈನ್ ಎಕ್ಸ್ ಶಾರ್ಪ್ ಆಗಿದೆ ಅಂದರೆ ಫಾರ್ಮುಲಾ ಹೆಂಗೆ ಬರುತ್ತೆ? 2 ಫಸ್ಟ್ ಸೈನ್ ಬರುತ್ತೆ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಇಲ್ಲಿ ಎಕ್ಸ್ ಬದಲಾಗಿ 5x ಪ್ಲಸ್ ಎಕ್ಸ್ ಡಿವೈಡ್ಸ್ 2. ಅದೇ ಥರ ನೆಕ್ಸ್ಟ್ ಕಾಸ್ ಆಫ್ ಡಿಫರೆನ್ಸ್ ಆಫ್ ದಿಸ್ 2 ಅಂದರೆ 5x ಮೈನಸ್ ಎಕ್ಸ್ ಡಿವೈಡ್ಸ್ 2 ಮೈನಸ್ 2 ಸೈನ್ 3x ಹೋಲ್ ಡಿವೈಡ್ಸ್. Apply formula in denominator. Cos negative means this will be minus 2 sin, sum of these 2 means 5x plus x divides 2 into again sin, because cos negative is a sin, difference of these 2 5x minus x divides 2. First step completed. Next, so a simple step na apply ಮಾಡಿದ್ರೆ ಇದು 2 sin, ಇದು 5x ಪ್ಲಸ್ ಎಕ್ಸ್ 6x ಆಗುತ್ತೆ. ಸೊ 6x ಡಿವೈಡ್ಸ್ 2 ಈಸ್ 3x. ಡೈರೆಕ್ಟಾಗಿ ಸೈನ್ 3x ಇಂಟು ಕಾಸ್ 5x ಮೈನಸ್ ಎಕ್ಸ್ ಈಸ್ 4x. 4x ಡಿವೈಡ್ಸ್ 2 ಈಸ್ 2x. ಕಾಸ್ 2x ಮೈನಸ್ 2 ಸೈನ್ 3x ರಿಮೈನ್ ಸೇಮ್. ಹೋಲ್ ಡಿವೈಡ್ಸ್ ಡಿನಾಮಿನೇಟರ್ ಮೈನಸ್ 2 ಟೈಮ್ಸ್ ಆಫ್ ಸೇಮ್ 5x plus x is 6x, that is sin 6x divides 2 is 3x into sin same 5x minus x is 4x divides 2 is 2x. Now we can common out 2 sin 3x. If you common out, that means 2 sin 3x is common. ಉಳಿದಂಥ ಟರ್ಮ್ ಯಾವುದು? ಇಲ್ಲಿ cos 2x ಇದೆ. ಸೊ cos 2x minus 1 whole divides minus 1 ಯಾಕೆ ಬಂತು ಅಂದರೆ ಇಲ್ಲಿ ಓಲ್ಡ್ ಟರ್ಮ್ ಈಸ್ ಕಾಮನ್, ರಿಮೈನಿಂಗ್ ಈಸ್ 1 divides minus 2 sin 3x into sin 2x. So now sin 3x 2 gets cancelled. Remaining terms are ಏನಿದೆ ಇಲ್ಲಿ ನಮಗೆ cos 2x minus 1 whole divides minus sin 2x. ಸೊ ಈಗ ಪುಟ್ ಮಾಡಿದ್ರೆ ಏನು ಬರುತ್ತೆ? ಇಲ್ಲಿ
ಕಾಸ್ ಟು ಎಕ್ಸ್ಗೆ ಫಾರ್ಮುಲಾ ಹಾಕಬೇಕು. ವಾಟ್ಸ್ ದ ಫಾರ್ಮುಲಾ ಫಾರ್ ಕಾಸ್ ಟು ಎಕ್ಸ್? ನೋಡಿ, ನಮಗಿಲ್ಲಿ ಆನ್ಸರಲ್ಲಿ ಟ್ಯಾನ್ ಬೇಕು. ಟ್ಯಾನ್ ಬೇಕಂದರೆ ನ್ಯೂಮರಲ್ ಸೈನ್ ಬರಬೇಕು. ಸೊ ಕಾಸ್ ಟು ಎಕ್ಸ್ ಇನ್ ಟರ್ಮ್ಸ್ ಆಫ್ ಸೈನ್ ಏನಿದೆ ಫಾರ್ಮುಲಾ? ಕಾಸ್ ಟು ಎಕ್ಸ್ ಇನ್ ಟರ್ಮ್ಸ್ ಆಫ್ ಸೈನ್ ಈಸ್, ಸೊ ಕಾಸ್ ಟು ಎಕ್ಸ್ ಫಾರ್ಮುಲಾ ಈಸ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಸೈನ್ ಟು ಎಕ್ಸ್ ಫಾರ್ಮುಲಾ ಈಸ್ 2 ಸೈನ್ ಎಕ್ಸ್ ಕಾಸ್ ಎಕ್ಸ್. ಸೊ ಇದೆರಡು ಇಲ್ಲಿ ಇದೆ. ಸೊ ಇದನ್ನು ಅಬ್ಸರ್ವ್ ಮಾಡಿದಾಗ ಈ ಫಾರ್ಮುಲಾಸ್ ಸ್ಟೆಪ್ ಮುಂಚೆ ಇಲ್ಲಿ ಮೈನಸ್ ಇದೆ, ಮೈನಸ್ ರಿಮೂವ್ ಮಾಡಿದ್ರೆ ಇಲ್ಲಿ ಸೈನ್ ಚೇಂಜ್ ಆಗುತ್ತೆ. ದಟ್ ಈಸ್ 1 ಮೈನಸ್ ಕಾಸ್ ಟು ಎಕ್ಸ್ ಆಗುತ್ತೆ, ಹೋಲ್ ಡಿವೈಡ್ಸ್ ಸೈನ್ ಟು ಎಕ್ಸ್. ನಾವು ಸಬ್ಸ್ಟಿಟ್ಯೂಟ್ ದ ಫಾರ್ಮುಲಾಸ್ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. 1 minus 2 cos x is 1 minus cos 2x formula is 1 minus 2 sin square x whole divides sin 2x formula is 2 sin x cos x. On the base of this it will changes to what? 1 minus 1 multiply adaga plus 2 sin square x whole divides 2 sin x cos x. ಸೊ ಫಸ್ಟ್ ಈ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಟರ್ಮಲ್ಲಿ 2 ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಸೈನ್ ಎಕ್ಸ್ ಕಾಸ್ ಎಕ್ಸ್. ಸೊ ಇಲ್ಲಿ ಕೆಲವು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. 2 ಗೆಟ್ಸ್ ಕ್ಯಾನ್ಸಲ್, ಸೈನ್ ಎಕ್ಸ್ ಗೆಟ್ಸ್ ಕ್ಯಾನ್ಸಲ್, ರಿಮೈನಿಂಗ್ ಈಸ್ ವಾಟ್? ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಈಸ್ ಟ್ಯಾನ್ ಎಕ್ಸ್. ದಟ್ಸ್ ಇಟ್. ಲೆಟ್ಸ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ prove that cos square x plus cos square x plus pi by 3 plus cos square x minus pi by 3 equals to 3 by 2. ಈ ಕ್ವಶನ್ಗೆ ಬೇಸಿಕ್ ಆಗಿ ಬೇಕಾಗಿರೋ ಫಾರ್ಮುಲಾಸ್ ಯಾವುದಂದರೆ ಕಾಸ್ ಟು ಎಕ್ಸ್ ಫಾರ್ಮುಲಾ, ಕಾಸ್ ಟು ಎಕ್ಸ್ ಈಕ್ವಲ್ಸ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಜೊತೆಗೆ ಇದೇ ಫಾರ್ಮುಲಾನ ನಾನು ಕಾಸ್ ಸ್ಕ್ವೇರ್ ಎಕ್ಸ್ ಫಾರ್ಮೆಟಿಗೆ ಬರೆದ್ರೆ ಈ ಥರ ಆಗುತ್ತೆ. ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು ವಾಟ್? 1 ಪ್ಲಸ್ ಕಾಸ್ ಟು ಎಕ್ಸ್ ಡಿವೈಡ್ಸ್ 2. ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ, ಫಾರ್ಮುಲಾ ಸಿಕ್ಕೋಯ್ತು. ಅದೇ ಥರ ನೆಕ್ಸ್ಟ್ ಟರ್ಮು ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಪೈ ಬೈ 3 ಇದೆ ಅಂದರೆ ಇಲ್ಲೂ ಕೂಡ ಸೇಮ್ ಚೇಂಜಸ್ ಆಗುತ್ತೆ. ದಟ್ ಈಸ್ ವಾಟ್? 1 ಪ್ಲಸ್ ಕಾಸ್ 2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ಪೈ ಬೈ 3 ಡಿವೈಡ್ಸ್ 2. ಮೋಸ್ಟ್ ಸಿಂಪ್ಲಿಫೈಡ್ ಫಾರ್ಮ್. ಸೊ ಆಫ್ಟರ್ ಮಲ್ಟಿಪ್ಲೈಯಿಂಗ್ ಬೈ 2 ದಿಸ್ ವಿಲ್ ಬಿಕಮ್ ಲೈಕ್ ದಿಸ್. ಡನ್. ಸಿಮಿಲರ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಪೈ ಬೈ 3 ಈಸ್ ಸೇಮ್ ಫಾರ್ಮುಲಾ, ಪ್ಲಸ್ ಬದಲಾಗಿ ಮೈನಸ್ ಬರುತ್ತೆ. ಈಗ ನೋಡಿ, ಆಸ್ ಪರ್ ಗಿವನ್ ಕ್ವಶನ್ ಐ ನೀಡ್ ಟು ಆ್ಯಡ್ ದಿಸ್ ಟರ್ಮ್ ಪ್ಲಸ್ ದಿಸ್ ಟರ್ಮ್ ಪ್ಲಸ್ ದಿಸ್ ಟರ್ಮ್. ಸೊ ವಿ ಗಾಟ್ ದ ಫಾರ್ಮುಲಾ ಫಾರ್ ಕಾಸ್ ಸ್ಕ್ವೇರ್ ಎಕ್ಸ್, ವಿ ಹ್ಯಾವ್ ಎ ಫಾರ್ಮುಲಾ. ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಪೈ ಬೈ 3 ವಿ ಹ್ಯಾವ್ ಎ ಫಾರ್ಮುಲಾ. ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಪೈ ಬೈ 3 ವಿ ಹ್ಯಾವ್ ಎ ಫಾರ್ಮುಲಾ. ಮೀನ್ಸ್ ಆ್ಯಡ್ ದೀಸ್ 3. ಇಫ್ ಯು ಆ್ಯಡ್ these 3 means right side of this, right side of this, right side of this. That next term is, so we wrote with respect to formula. Then ಕಾಮನ್ ಔಟ್ 1 by 2 ಫ್ರಮ್ ದ ಓವರಾಲ್ ಟರ್ಮ್. ಜೊತೆಗೆ ಅಬ್ಸರ್ವ್ ಮಾಡಿ, ಈ 1 ಪ್ಲಸ್ 1 ಪ್ಲಸ್ 1 ಆ್ಯಡ್ ಮಾಡಿದ್ರೆ 3 ಆಗುತ್ತೆ. ಆ್ಯಂಡ್ ದೆನ್ ರೈಟ್ ರಿಮೈನಿಂಗ್ 3 ಟರ್ಮ್ಸ್ ಆ್ಯಸ್ ಇಟ್ ಈಸ್. ಸೊ ಆಫ್ಟರ್ವರ್ಡ್ಸ್ ಇಲ್ಲಿ ನೋಡಿ, ಇಲ್ಲಿ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಫಾರ್ಮೆಟ್ಗೆ ಇದೆ. ಸೊ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈಗೆ ಫಾರ್ಮುಲಾ ಹಾಕಿ. ಸೊ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಫಾರ್ಮುಲಾ ಏನು ಬರುತ್ತೆ? ಕಾಸ್ ಪಾಸಿಟಿವ್ ಇತ್ತು ಅಂದರೆ ಬರೋಂಥ ಫಾರ್ಮುಲಾ 2 ಟೈಮ್ಸ್ ಆಫ್ ಕಾಸೇ ಬರುತ್ತೆ. ಅಡಿಷನ್ನು ಮಲ್ಟಿಪ್ಲಿಕೇಶನಾಗಿ ಕನ್ವರ್ಟ್ ಆಗುತ್ತೆ. ಸೊ ಅಪ್ಲೈ ಫಾರ್ಮುಲಾ, ದಟ್ ವಿಲ್ ಚೇಂಜಸ್ ಟು, ಇಲ್ಲಿ ನೋಡಿ 1 by 2 ಟೈಮ್ಸ್ ಆಫ್ 3 cos 2x ಹಾಗೇ ಇರುತ್ತೆ. ಸೊ ಇಲ್ಲಿ ಮಾತ್ರ ಫಾರ್ಮುಲಾ ಬಂದರೆ ಇಟ್ ವಿಲ್ ಬಿ 2 ಟೈಮ್ಸ್ ಆಫ್ ಕಾಸ್. ಈಗ ಎರಡು ಆ್ಯಂಗಲ್ ಆ್ಯಡಪ್ ಆಗುತ್ತೆ. ಸೊ ಎರಡು ಆ್ಯಂಗಲ್ ಆ್ಯಡಪ್ ಆಯಿತು ಅಂದರೆ ಏನಾಗುತ್ತೆ ನಮಗೀಗ? 2x ಪ್ಲಸ್ 2 by 3 ಪ್ಲಸ್ 2x ಮೈನಸ್ 2 by 3 whole divides 2 into cos of 2x plus 2 pi by 3 ಸೇಮ್ ಇರುತ್ತೆ. ಸೊ ಇಲ್ಲಿ ಮೈನಸ್ ಬರ್ತದೆ, ಆಟೋಮೆಟಿಕ್ಲಿ ಸಿಂಬಲ್ ಕೂಡ ಚೇಂಜ್ ಆಗುತ್ತೆ. ಮೈನಸ್ 2x ಪ್ಲಸ್ 2 pi by 3. ಸೊ ಸಿಂಬಲ್ ಯಾಕೆ ಚೇಂಜ್ ಆಗುತ್ತೆ? ವಿತ್ ರೆಸ್ಪೆಕ್ಟ್ ಟು ಫಾರ್ಮುಲಾ, ರೈಟ್? ದೆನ್ ಕ್ಯಾನ್ಸಲ್ ಔಟ್ 2 pi by 3, 2 pi by 3, 2x gets cancelled. Next step is, so these terms as it is, again this will be cos of, ಇಲ್ಲಿ 2x plus 2x 4x ಆಗುತ್ತೆ. 4x divides 2 is 2x ಬಂತು, ಇಂಟು ಕಾಸ್ 2 pi by 3 plus 2 pi by 3 ಎಷ್ಟಾಗುತ್ತಿದ್ದು? 4 pi by 3. ಅಗೈನ್ ಡಿವೈಡ್ಸ್ 2 ಇದೆ. ಅಗೈನ್ 2 1s are 2 2s are, ಅಗೈನ್ 2 pi by 3 ಬಂದೋಯ್ತು. ಸೊ ವಾಟ್ಸ್ ದ ವ್ಯಾಲ್ಯೂ ಆಫ್ ಕಾಸ್ 2 pi by 3? 2 pi by 3 means 120. That is in second quadrant.
ಸೆಕೆಂಡ್ ಪಾಯಿಂಟಲ್ಲಿ ಕಾಸ್ ನೆಗೆಟಿವ್ ಆಗೋದ್ರಿಂದ ಕಾಸ್ 60 ಎ ಬರುತ್ತೆ ಸೇಮ್ ವ್ಯಾಲ್ಯೂ ಬಟ್ ನೆಗೆಟಿವ್ ಬರುತ್ತೆ, ಮೀನ್ಸ್ -1/2. ರೀಪ್ಲೇಸ್ ದಿಸ್ ಬೈ -1/2. ಸೊ ಏನೇ ಆಗುತ್ತೆ ಈಗ 1/2 ಟೈಮ್ಸ್ ಆಫ್ 3 ಪ್ಲಸ್ cos 2x remains same plus 2 times of this cos 2x as it is. This will changes to -1/2. Next these two gets cancelled, plus into minus. ಇದು ಮೈನಸ್ ಕಾಸ್ 2x ಆಗುತ್ತೆ, ಅದು ಪ್ಲಸ್ ಕಾಸ್ 2x ಆಗುತ್ತೆ. ಸೊ -2x plus cos 2x gets cancelled, remaining is 3/2. That's it. Move to next question. So one of the simple question ನೋಡಿ, sin x ಪಾಸಿಟಿವ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕೂ sin x ಪಾಸಿಟಿವ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕೂ. ಸೊ sin ಪಾಸಿಟಿವ್ ಅಂದರೆ ಏನು ಬರುತ್ತೆ ಫಾರ್ಮುಲಾ, ದಟ್ ಈಸ್ 2 sin cos ಬರುತ್ತೆ. ಅದೇ ಥರ ಕಾಸ್ ಪಾಸಿಟಿವ್ ಅಂದರೆ ಏನು ಬರುತ್ತೆ ಫಾರ್ಮುಲಾ, ದಟ್ ಈಸ್ 2 cos ಬರುತ್ತೆ. ಸೊ ಅಪ್ಲೈ ಫಾರ್ಮುಲಾ ನಾವು, ರೈಟ್. ಇಫ್ ಯು ಅಪ್ಲೈ ಫಾರ್ಮುಲಾ ದಿಸ್ ವಿಲ್ ಚೇಂಜಸ್ ಟು ವಾಟ್, ನೆಕ್ಸ್ಟ್ ಸ್ಟೆಪ್. ಸೊ sin ಪಾಸಿಟಿವ್ ಮೀನ್ಸ್ sin x ಪ್ಲಸ್ sin y ಇಲ್ಲ ಇದೆ. ಸೊ ದಟ್ 2 sin cos x ಮೀನ್ಸ್ ದಿಸ್ ವಿಲ್ ಚೇಂಜಸ್ ಟು ವಾಟ್, 2 sin x plus y/2 means 7x plus 5x ಆಗುತ್ತೆ ಇದು. ಸೊ 7x plus 5x divides 2 into cos, difference of these two ಬರುತ್ತೆ 7x minus 5x divides 2. ಸಿಮಿಲರ್ಲಿ ಸೊ ಈ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಎಲ್ಲ ಫಾರ್ಮ್ಸ್ ಅಪ್ಲೈ ಆಗೋಯ್ತು. ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಟೆಪ್ ಸಿಂಪ್ಲಿಫಿಕೇಶನ್ ಈಸ್, ದಿಸ್ ವಿಲ್ ಬಿ 7x plus 5x is 12x ಆಗುತ್ತೆ. 12x divides 2 becomes 6x. ಅದೇ ಥರ cos 7x minus cos x is 2x. 2x divides 2 is cos x plus 2 times of 9 plus 3 is 12. 12 divides 2 is sin 6x ಬಂತು ಮತ್ತೆ ಇಲ್ಲಿ into cos, difference of these two 9x minus 3x is 3x. So denominator, so as per formula we got this denominator. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ sin 6x ಇದೆ, sin 6x ಇದೆ, cos 6x, cos 6x 2 2 2 2. So numeratorly 2 sin 6x, denominatorly 2 cos 6x is common. So if you common out that, remaining, so remaining term ಏನು, ನ್ಯೂಮರೇಟರ್ಲಿ cos x ಇಲ್ಲೇ ಇದೆ, cos x ಪ್ಲಸ್ cos 3x ಇಲ್ಲಿದೆ. ಅದೇ ಥರ ಡಿನಾಮಿನೇಟರ್ಲಿ ಇದೆ cos x ಪ್ಲಸ್ cos 3x ಇದೆ. ಸೊ ಎರಡೂ ಕ್ಯಾನ್ಸಲ್ ಆದರೆ 2 ಕ್ಯಾನ್ಸಲ್ ಆದರೆ ಉಳಿದಿದ್ದು tan 6x. we need the same thing as. ಸೊ ಒನ್ ಮೋರ್ ಕ್ವಶನ್ ಆನ್ ದ ಸೇಮ್ ಫಾರ್ಮೆಟ್. ಇಲ್ಲೂ ಕೂಡ ಅಷ್ಟೇ, ನನಗೆ ಕಾರ್ಡ್ 3x ಆನ್ಸರ್ ಬೇಕು ಅಂದರೆ ಫಸ್ಟು ನಾನೀಗ ಏನು ಮಾಡ್ತೀನಿ, ಇದೆರಡಕ್ಕೂ cos x ಪ್ಲಸ್ cos y ಫಾರ್ಮುಲಾ, ಇದೆರಡಕ್ಕೂ sin x ಪ್ಲಸ್ sin y ಫಾರ್ಮುಲಾ ಹಾಕಬೇಕು. ಸೊ ರೀಅರೇಂಜ್ ದ ಟರ್ಮ್ಸ್ ಆಫ್ ದ ಕ್ವಶನ್. ಸೊ ಆಫ್ಟರ್ ರೀಅರೇಂಜಿಂಗ್ ವಿ ಗೆಟ್ ಲೈಕ್ ದಿಸ್. ನಾವು ಅಪ್ಲೈ ಫಾರ್ಮುಲಾ ಫಾರ್ ದೀಸ್ ಟು cos 4x ಪ್ಲಸ್ cos 2xಗೆ ಫಾರ್ಮುಲಾಸ್ನ ಅಪ್ಲೈ ಮಾಡಿ. ಸೊ sin 4x ಪ್ಲಸ್ sin 2xಗೆ ಫಾರ್ಮುಲಾಸ್ನ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿದ್ರೆ ಸೊ ಏನಿದೆ ಫಾರ್ಮುಲಾ ಪ್ರಕಾರ 2 cos ಪಾಸಿಟಿವ್, ಎರಡು ಕಾಸಲ್ಲೇ ಬರುತ್ತೆ cos. ಸೊ 4x ಪ್ಲಸ್ 2x is 6x divides 2. ಅದೇ ಥರ cos, ಡಿಫರೆನ್ಸ್ ಆಫ್ ದಿಸ್ ಟು 4x minus 2x is 2x divides 2 plus cos 3x remains same. Now denominator is, so sin positive ಅಂದರೆ 2 sin same 4x plus 2x is 6x divides 2 into sin ಪಾಸಿಟಿವ್ ಇದೆ ಅಂದರೆ ನೆಕ್ಸ್ಟ್ ಟರ್ಮು ಕಾಸಲ್ಲಿ ಬರುತ್ತೆ cos, ಡಿಫರೆನ್ಸ್ ಆಫ್ ದಿಸ್ ಟು ಅಂದರೆ 2x divides 2 ಪ್ಲಸ್ sin 3x. ಸೊ 2 1s are 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 2 3s are. ಸೊ 2 1s are 2 3s are. ನಾವು ಸೊ ಉಳಿದಿದ್ದು ಈ ಥರ ಆಯಿತು. ಸೊ ಇದ್ರ ಪ್ರಕಾರ ನಾನೀಗೇನು ಮಾಡ್ತೀನಿ, ಸೊ ನ್ಯೂಮರೇಟ್ರಿಂದ cos 3xನ ಕಾಮನ್ ತೆಗಿತೀನಿ. ಉಳಿದಿದ್ದು 2 cos x plus 1 whole divides
ಸೈನ್ 3x ಕಾಮನ್ ತೆಗೆದ್ರೆ ಸೊ ಉಳಿದಿದ್ದು 2 ಟೈಮ್ಸ್ ಆಫ್ cos x plus 1. So 2 times of cos x plus 1, cos x plus 1 gets cancelled. We get the answer as cos 3x by sin 3x is cot 3x. Next question is, ಸೊ ಇಲ್ಲಿ ಬೇಕಿರೋಂಥ ಫಾರ್ಮುಲಾ ಈ ಕ್ವಶನ್ ಸಾಲ್ವ್ ಮಾಡೋಕ್ಕೆ 1 ಪ್ಲಸ್ ಕಾಸ್ 2x ಫಾರ್ಮುಲಾ ಬೇಕು, ದಟ್ ಈಸ್ ಈಕ್ವಲ್ಸ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್. ಅದೇ ಥರ 1 ಮೈನಸ್ ಕಾಸ್ 2x ಫಾರ್ಮುಲಾ ಬೇಕು, ದಟ್ ವಿಲ್ ಬಿ ಈಕ್ವಲ್ಸ್ ಟು 2 ಸೈನ್ ಸ್ಕ್ವಯರ್ ಎಕ್ಸ್. ರೈಟ್, ನನಗೇನು ಮಾಡೋಕ್ಕೂ ಕಾಸ್ ಎಕ್ಸ್ ಈಕ್ವಲ್ಸ್ ಟು -1/3, ಎಕ್ಸ್ ಈಸ್ ಇನ್ ಥರ್ಡ್ ಕ್ವಾಡ್ರೆಂಟ್ ಆ್ಯಂಡ್ ಫೈನ್ ಸೈನ್ ಎಕ್ಸ್ ಬೈ 2 ಕಾಸ್ ಎಕ್ಸ್ ಬೈ 2 ಟ್ಯಾನ್ ಎಕ್ಸ್ ಬೈ 2. ಸೊ ಆಫ್ ಆ್ಯಂಗಲ್ಸ್ನ ಫೈಂಡ್ ಮಾಡಬೇಕು. ಸೊ ಆಫ್ ಆ್ಯಂಗಲ್ಸ್ ಬೇಕು ಅಂದರೆ ಈ ಫಾರ್ಮುಲಾಸ್ನು ಕೂಡ ಆಫ್ ಆ್ಯಂಗಲ್ ತಕ್ಕನಾಗ ಅಡ್ಜಸ್ಟ್ ಮಾಡಬೇಕು. ದಟ್ ವಿಲ್ ಬಿ 1 ಪ್ಲಸ್, ಸೊ ಆಫ್ ಆಫ್ ದಿ ಆ್ಯಂಗಲ್ 2x ಇದು ಎಕ್ಸ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 2 ಕಾಸ್ ಸ್ಕ್ವಯರ್ ಎಕ್ಸ್ ಚೇಂಜಸ್ ಟು ವಾಟ್, ಎಕ್ಸ್ ಬೈ 2. ದಟ್ಸ್ ಇಟ್. ಅದೇ ಥರ 1 ಮೈನಸ್ ಕಾಸ್ 2x ವಿಚ್ ಈಸ್ ಈಕ್ವಲ್ಸ್ ಟು 2 ಸೈನ್ ಸ್ಕ್ವೇರ್ ಎಕ್ಸ್ ಚೇಂಜಸ್ ಟು ವಾಟ್, ಎಕ್ಸ್ ಬೈ 2. ದಟ್ಸ್ ಇಟ್. ಸೊ ಅಪ್ಲೈ ದೀಸ್ ಟು ಫಾರ್ಮುಲಾಸ್. ಅದಕ್ಕಿಂತ ಮುಂಚೆ ಫಸ್ಟ್ ಚೆಕ್ ಮಾಡಿ, ಇಫ್ ಕಾಸ್ ಎಕ್ಸ್ ಈಸ್ ಇನ್ ಥರ್ಡ್ ಕ್ವಾಡ್ರೆಂಟ್ ಅಂದರೆ ಏನು, ಅದು ಪೈಯಿಂದ ಶುರುವಾಗಿ 3π/2ಗೆ ಎಂಡ್ ಆಗುತ್ತೆ. ಸೊ ಆ್ಯಂಗಲ್ಲು π/2 ಕನ್ವರ್ಟ್ ಆಗಬೇಕು ಅಂದರೆ, ಸಾರಿ x/2 ಕನ್ವರ್ಟ್ ಆಗಬೇಕು, ಡಿವೈಡ್ ದಿಸ್ 1/2. ಸೊ ಲೋಯರ್ ಲಿಮಿಟ್ ಏನಾಯ್ತು ಈಗ, π/2 ಲೆಸ್ ದ್ಯಾನ್ x/2 ಲೆಸ್ ದ್ಯಾನ್ 3π/2 ಹೋಲ್ ಡಿವೈಡ್ಸ್ ಟು ಅಂದರೆ π/4 ಆಯಿತು. ಸೊ π/2 ಅಂದರೆ 90 ಡಿಗ್ರಿ, ಲೆಸ್ ದ್ಯಾನ್ ಈಕ್ವಲ್ ಟು x/2 ಲೆಸ್ ದ್ಯಾನ್ ಈಕ್ವಲ್ ಟು 3π/4. ಅಂದರೆ 3π/4 3 ಟೈಮ್ಸ್ ಆಫ್ 45, ದಟ್ ಈಸ್ 135 degrees. So this will be indicates what, second quadrant. If x is in third quadrant, x/2 will be in second quadrant. ಸೊ ಸೆಕೆಂಡ್ ಕ್ವಾಡ್ರೆಂಟಿಗೆ ಬಂದಾಗ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್, ನೋ ಪ್ರಾಬ್ಲಮ್. ಸೈನ್ ಪಾಸಿಟಿವ್ ಆಗುತ್ತೆ, ಕೊಸೆಕೆಂಡ್ ಪಾಸಿಟಿವ್ ಆಗುತ್ತೆ, ಅಂದರೆ ಸೈನ್ x/2 ಪಾಸಿಟಿವ್ ಆನ್ಸರ್ ಬರುತ್ತೆ. ಸಿಮಿಲರ್ಲಿ ಕಾಸ್ ಆ್ಯಂಡ್ ಟ್ಯಾನ್ ವಿಲ್ ಬಿ ನೆಗೆಟಿವ್. ನಾವು ಟೇಕ್ ಫಸ್ಟ್ ಫಾರ್ಮುಲಾ. ಸೊ 1 ಪ್ಲಸ್ ಕಾಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ಸ್ ಟು 2 ಕಾಸ್ ಸ್ಕ್ವಯರ್ x/2. ಇದಕ್ಕೆ ತಕ್ಕನಾಗಿ ಈಗ ಕಾಸ್ ಎಕ್ಸ್ ವ್ಯಾಲ್ಯೂ ಪುಟ್ ಮಾಡಿದ್ರೆ 1 ಮೈನಸ್ ಕಾಸ್ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ 1/3. ದಿಸ್ ವಿಲ್ ಬಿ 2 ಕಾಸ್ ಸ್ಕ್ವಯರ್ x/2. ಸಿಂಪ್ಲಿಫೈ ಮಾಡಿದ್ರೆ ಈಗ ಏನು ಬರುತ್ತೆ, 1 ಮೈನಸ್ 1/3 ದಿಸ್ ವಿಲ್ ಬಿ ಈಕ್ವಲ್ಸ್ ಟು 2/3. ಸೊ 2/3 ಈಕ್ವಲ್ಸ್ ಟು 2 ಕಾಸ್ ಸ್ಕ್ವಯರ್ x/2. ಸೊ 2 ಈ ಕಡೆ ಶಿಫ್ಟ್ ಆದರೆ ದಿಸ್ ವಿಲ್ ಚೇಂಜಸ್ ಟು ವಾಟ್, ದಿಸ್ ವಿಲ್ ಚೇಂಜಸ್. ಸೊ 2 ಶಿಫ್ಟ್ ಆಗುತ್ತೆ, 2 ಡಿವೈಡ್ಸ್ 3 ಇಂಟು 2 which is equals to cos square x/2. ಸೊ ಇಲ್ಲಿ 2 gets cancels. ಸಿಕ್ಕಂಥ ಆನ್ಸರ್ ಏನೀಗ, ಈ ಸ್ಕ್ವೇರ್ ಕೂಡ ಈ ಕಡೆ ಶಿಫ್ಟ್ ಆಯಿತು, ನೀವು ಆಲ್ರೆಡಿ 1/3 ಇತ್ತು, ಕಾಸ್ x/2 ವಿಚ್ ಈಸ್ ಈಕ್ವಲ್ಸ್ ಟು, ಈ ಸ್ಕ್ವೇರ್ ಶಿಫ್ಟ್ ಆಗಿ ರೂಟಾಗಿ ಕನ್ವರ್ಟ್ ಆಗುತ್ತೆ, ದಟ್ ವಿಲ್ ಬಿ ಪ್ಲಸ್ ಆರ್ ಮೈನಸ್ 1/√3. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ನೆಗೆಟಿವ್, ಸೊ ಪಾಸಿಟಿವ್ ಆನ್ಸರ್ನ ನೆಗ್ಲೆಕ್ಟ್ ಮಾಡಿದ್ರೆ cos x/2 value will be equals to minus 1/√3. So we got cos x/2 value. Similarly, take next formula, which is next formula 1 minus cos 2x formula. So half angle ಬರೆದ್ರೆ ಇದು x ಆಗುತ್ತೆ, ಸಾರಿ. So 1 minus cos x which is equals to 2 sin square x/2. ಇಲ್ಲಿಗೆ ಪುಟ್ ಮಾಡಿದ್ರೆ 1 minus, this will be same means minus of minus 1/3 which is equals to 2 sin square x/2. ಸೊ ಇದು 1 plus 1/3 ಆಗುತ್ತೆ. ಸೊ 1 plus 1/3 means 1 plus 1/3 which is equals to 2 sin square x/2. ಸೊ ಆ್ಯಡಪ್ ಆದರೆ, ಸೊ 4/3 which is equals to 2 sin square x/2. ಸೊ ಅಲ್ಲಿಗೆ ನಮಗೀಗ ಸಿಗ್ತಾ ಇರೋದು ಸೈನ್ ಸ್ಕ್ವೇರ್ x/2 ವಿಲ್ ಬಿ ಈಕ್ವಲ್ಸ್ ಟು 4/3 ಇಂಟು 2. ಸೊ 2 1s are 2 2s are, this will be equals to what, 2/3. ಸೊ sin x/2 which is equals to square root of 2/√3.
ನಾನು ಪಾಸಿಟಿವ್ ಅಂತ ತೊಗೊತೀನಿ, ಕಾರಣ ಸೆಕೆಂಡ್ ಕ್ವಾಡ್ರಂಟಲ್ಲಿ sin x is positive. So we got sin x by 2, cos x by 2. Tan x by 2 is what? Ratio of these two. So tan x by 2 will be equals to, numerator is what? Sin x by 2, that is root 2 divides root 3. Denominator is minus 1 by root 3. These two gets cancelled. We get the answer as minus root 2. So we got this value. These are the all possible forms of 5 marks question for your first test. Thank you for all of them.